ಮಧ್ಯಾಹ್ನದ ಕತ್ತಲು. ಪ್ರಕಟಣೆ ಗ್ರಂಥ 8ನೇ ಅಧ್ಯಾಯ 12ನೇ ವಚನ. 4ನೇ ದೇವದೂತನು ತುತ್ತೂರಿಯನ್ನೂದಿದಾಗ ಸೂರ್ಯ, ಚಂದ್ರ, ನಕ್ಷತ್ರಗಳೊಳಗೆ 3ರಲ್ಲಿ 1 ಭಾಗವು ಬಡಿಯಲ್ಪಟ್ಟು ಕತ್ತಲಾಯಿತು. ಆದುದರಿಂದ ಸೂರ್ಯನೊಳಗೆ 3ರಲ್ಲಿ 1 ಭಾಗವು ಪ್ರಕಾಶವಿಲ್ಲದೆ ಇತ್ತು. ರಾತ್ರಿಯೂ ಹಾಗೇ ಆಯಿತು ಎಂಬುದಾಗಿ ತಿಳಿಸುತ್ತದೆ. ಈ ಭೂಮಿಯ ಮೇಲೆ ಬೆಳಕಿಲ್ಲದೆ ಹೋದಾಗ ಈ ಭೂಮಿಯನ್ನು ಕಾರ್ಗತ್ತಲು ಆವರಿಸಿಕೊಳ್ಳುವಂಥದ್ದಾಗಿದೆ. ಅದೇ ರೀತಿಯಲ್ಲಿ 4ನೇ ತುತ್ತೂರಿಯನ್ನು ಊದಿದಾಗ ಕತ್ತಲಿಗಿಂತಲೂ ಅತ್ಯಧಿಕ ವಿಪರೀತ ಕಾರ್ಗತ್ತಲು ಈ ಭೂಮಿಯನ್ನು ಆವರಿಸಿಕೊಂಡಿತು ಎಂಬುದಾಗಿ ತಿಳಿಸುತ್ತದೆ. 7 ಸಭೆ, 7 ಮುದ್ರೆಗಳ ಸಾಲಿನಲ್ಲಿ ದುವತೈರ ಸಭೆಗೆ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 20ನೇ ವಚನದಲ್ಲಿ ತಿಳಿಸುವಂತೆ, ಯೆಜೆಬೇಲಳೆಂಬ ಆ ಹೆಂಗಸು ತನ್ನನ್ನು ಪ್ರವಾದಿನಿಯೆಂದು ಹೇಳಿಕೊಂಡು ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ನಡೆಸುತ್ತಿರುವಲ್ಲಿ ಎಂಬುದಾಗಿ ತಿಳಿಸುತ್ತದೆ. ಇಲ್ಲಿ ಜಾರಸ್ತ್ರೀ ಅನ್ನುವುದು ತಪ್ಪಾದ ಧರ್ಮಭ್ರಷ್ಟ ಸಭೆಯನ್ನು ಸೂಚಿಸುವಂಥದ್ದಾಗಿದೆ. ಆದರೆ ಯೇಸು ಸ್ವಾಮಿ ಈ ಲೋಕಕ್ಕೆ ನಾನೇ ಬೆಳಕು ಎಂಬುದಾಗಿಯೂ ಕೀರ್ತನೆಗಾರನಾದಂಥ ದಾವಿದನು 119ನೇ ಕೀರ್ತನೆ 105ನೇ ವಚನದಲ್ಲಿ ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು ನನ್ನ ದಾರಿಗೆ ಬೆಳಕು ಆಗಿದೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಆದರೆ ಕ್ರಿಸ್ತ ಶಕ 1199ರಲ್ಲಿ 3ನೇ ಪೋಪ್ ಇನ್ನೋಸೆಂಟ್ ಎಂಬುವವನು ಸತ್ಯವೇದದ ಸತ್ಯದಿಂದ ಬೆಳಕು ಹೊಳೆಯುತ್ತದೆ, ಆದರೆ ಇಂತಹ ಸತ್ಯದ ಬೆಳಕನ್ನು ಯಾರೂ ಸಹ ಓದಬಾರದು ಎಂಬುದಾಗಿ ಆತನು ನಿಷೇಧಿಸಿದನು. ಆದುದರಿಂದಲೇ ಈ ಕಾಲವನ್ನು ಕತ್ತಲೆ ಯುಗ ಎಂಬುದಾಗಿ ಕರೆಯುವವರಾಗಿದ್ದಾರೆ. 4ನೇ ಮುದ್ರೆಯಲ್ಲೂ ಸಹ ಪೋಪ್ ವ್ಯವಸ್ಥೆಯ ಕತ್ತಲೆ ಸಭೆಯನ್ನು ಆವರಿಸಿಕೊಂಡಂತೆ ಈ 4ನೇ ತುತ್ತೂರಿಯಲ್ಲಿಯೂ ಸಹ ಕಂಡುಬರುವಂಥದ್ದಾಗಿದೆ. ಆದುದರಿಂದಲೇ ಯೆಶಾಯ 60ನೇ ಅಧ್ಯಾಯ 2ನೇ ವಚನದಲ್ಲಿ ಹೀಗೋ ಕತ್ತಲೆ ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಹೌದು, ಈ ಒಂದು ಕಾಲಘಟ್ಟದಲ್ಲಿ ಸತ್ಯವೇದ ಓದುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಯಿತು. ಅದೇ ಸಮಯದಲ್ಲಿ ಸತ್ಯವೇದ ಓದುವವರನ್ನು ಸಹ ಕೊಲ್ಲಲಾಯಿತು. ಆದರೂ ಸಹ ಕತ್ತಲೆಯಲ್ಲಿ ಸತ್ಯದ ದೀಪಗಳು ಬೆಳಗಲು ಆರಂಭಿಸಿದವು. ಆದುದರಿಂದ ನಾವು ಸಹ ಕತ್ತಲೆಯನ್ನು ಬಿಟ್ಟು ಸತ್ಯದ ಬೆಳಕಿನೆಡೆಗೆ ಬರೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನ ಮತ್ತು ಪ್ರಾರ್ಥನಾ ಮನವಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ಸಂಖ್ಯೆಗೆ ಸಂಪರ್ಕಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.